ಡಾಲಿ ಪಿಕ್ಚರ್ಸ್ ಮೂಲಕ ಮದರ್ ಪ್ರಾಮಿಸ್ ಅನ್ನುವಂಥ ಪ್ರಾಮಿಸಿಂಗ್ ಸಿನಿಮಾ ಈಗಾಗಲೇ ಬಂದಿದೆ. ಪ್ರತಿಯೊಬ್ಬ ವೀಕ್ಷಕನು ಕೂಡ ಸಿನಿಮಾವನ್ನು ಕೊಂಡಾಡ್ತಾ ಇದ್ದಾರೆ. ಒಂದೊಳ್ಳೆ ಸಿನಿಮಾ ಅನ್ನುವಂಥ ರಿವ್ಯೂ ಬರ್ತಾ ಇದೆ. ಸದ್ಯಕ್ಕೆ ಈ ಸಕ್ಸಸ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಡಾಲಿ ಧನಂಜಯ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸಾಮಾನ್ಯವಾಗಿ ನಿಮ್ಮ ಟೀಮ್ ಸ್ಟಾರ್ಟಿಂಗಿಂದ ನಿಮ್ಮ ಸಿನಿಮಾ ಜರ್ನಿಯಿಂದ ನಿಮ್ಮ ಬಳಗ ಅಂತ ಒಂದು ಏನಿದೆ ಅದು ಇವತ್ತಿ ತನಕ ನಿಮ್ಮ ಜೊತೆಗೇ ಇದೆ. ಅವ್ರನ್ನ ಕಂಟಿನ್ಯೂ ಮಾಡಿದ್ದೀರಾ. ಸೊ ಅದ್ರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಕೂಡ ಅವಕಾಶ ಮಾಡಿಕೊಡುವಂಥದ್ದು ಒಬ್ಬ ಸ್ಟಾರ್ ನಟನಿಗೆ ಇರಬೇಕಾದಂಥ ಒಂದು ಜವಾಬ್ದಾರಿ ಅನಿಸುತ್ತೆ. ಅಲ್ಲ, ಅದು ಎಲ್ಲರದ್ದು ಅವ್ರವ್ರ ಪರ್ಸ್ನಲ್. ಇವಾಗ ನಂದು ಹೆಂಗಾಗುತ್ತೆ ಅಂದರೆ ಸುತ್ತಮುತ್ತ ಒಳ್ಳೊಳ್ಳೆ ಪೊಟೆನ್ಷಿಯಲ್ಗಳಿದ್ದಾಗ ಅದನ್ನು ಹೆಂಗಾದರೂ ಮಾಡಿ ಅದನ್ನು ಒಂದು ಡೈರೆಕ್ಷನ್ಗೆ ಚೆನ್ನಾಗಿ ತೊಗೊಂಬಂದರೆ ಭಾಳ ಒಳ್ಳೆ ಪ್ರಾಡಕ್ಟ್ಗಳು ಬರ್ತವೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಪ್ರತಿ ಸರಿನೂ ಏನಾಗುತ್ತೆ, ಈಗ ನನಗೆ ಗೊತ್ತಿರೋ 4 ಜನ ಇದ್ದರೆ ನನಗೆ ಗೊತ್ತಿಲ್ಲದಿರೋರು ಇನ್ನೊಂದು 20 ಜನ ಇರ್ತಾರೆ. ಹೊಸ ಹುಡುಗರು, ನೀವು ಟಗರು ಪಲ್ಯದಿಂದ ನೋಡಿದ್ರು, ಬಡವರ ಹಸ್ಕಲಿಂದ ನೋಡಿದ್ರು ಹೊಸ ಪ್ರತಿಭೆಗಳು ಆ್ಯಡ್ ಆಗ್ತಾನೇ ಇರ್ತಾರೆ. ಆ್ಯಂಡ್ ಅದು ಚಿತ್ರರಂಗಕ್ಕೆ ಬಹಳ ಒಳ್ಳೆಯದು ಕೂಡ. ಸೊ ದ್ಯಾಟ್ ಹೊಸ ಪ್ರತಿಭೆಗಳು, ಹೊಸ ನಿರ್ದೇಶಕರು ಬಂದಷ್ಟು ಸೊ ಹೊಸದು ಇನ್ನೇನೋ ಬರುತ್ತಲ್ಲ. ಆ್ಯಂಡ್ ಸರ್ವೈವ್ ಆಗೋಕ್ಕೂ ಚಿತ್ರರಂಗ ಐ ಥಿಂಕ್ ಹೊಸ ಪ್ರತಿಭೆಗಳು ಬರೋದು ಬಹಳ ಇಂಪಾರ್ಟೆಂಟ್. ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡ್ಕೊಂಡಿದ್ದೀರಾ, ಎಫರ್ಟ್ ಹಾಕಿದ್ದೀರಾ, ಸಿನಿಮಾ ರಿಲೀಸ್ ಮಾಡಿದ್ದೀರಾ. ಆದರೆ ಒಂದಿಷ್ಟು ಕಿಡಿಗೇಡಿಗಳು ಅಂತ ನಾನು ಅದನ್ನು ಹೇಳ್ತೀನಿ, ಸಿನಿಮಾನ ಹಾಳು ಮಾಡೋ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಸೊ ಅವ್ರಿಗೇನು ರಿವ್ಯೂಸ್ ಆರ್ ಫೈನ್, ವಿಮರ್ಶೆ ಫೈನ್, ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ. ಯಾಕೆಂದರೆ ಇವಾಗ ನನಗೂ ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಫೋನ್ ಮಾಡಿ, ಈಗ ನಾವು 90-95 ಜನಕ್ಕೆ ಇಷ್ಟ ಆಗಿದ್ದರೆ ಇನ್ನೊಂದಿಷ್ಟು ಜನಕ್ಕೆ ಇಲ್ಲ ಕಣೋ ಇದು ನಮ್ಗೆ ಅರ್ಥ ಆಗಲಿಲ್ಲ ಅಂತಲೂ ಅಂದರು. ಸೊ ಅದನ್ನು ನಾವು ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ತೀನಿ. ಏಕೆಂದರೆ ಒಬ್ರೊಬ್ರಿಗೆ ಒಂದೊಂದು ಥರದ ಸಿನಿಮಾಗಳಿಷ್ಟ. ಬಟ್ ಅದನ್ನು ಟೋಟಲಿ ಅದಕ್ಕೊಂದು ಬೇರೆ ಥರ ಇದನ್ನು ಮುಗಿಸ್ಲೇಬೇಕು ಅನ್ನೋ ಥರ ಮಾಡೋದಿದೆಯಲ್ಲ, ಆ ಥರದ್ದು ಅದು ದಟ್ಸ್ ನಾಟ್ ಎ ಗುಡ್ ಸೈನ್ ಫಾರ್ ದ ಇಂಡಸ್ಟ್ರಿ ಅಥವಾ ಯಾರಿಗೂ ಅದು ಗುಡ್ ಸೈನ್ ಅಲ್ಲ. ಈಗ ನಮಗೆ ಇಷ್ಟ ಆಗಲಿಲ್ಲ ಅನ್ನೋದು ಬೇರೆ, ಅದ್ರ ಬಗ್ಗೆ ತುಂಬ ಕೆಟ್ಟದಾಗ ಏನೇನೋ ಮಾತಾಡೋದು ಬೇರೆ. ಐ ಥಿಂಕ್ ಅದು ಪ್ರೇಕ್ಷಕರಿಗೂ ಅರ್ಥ ಆಗುತ್ತೆ. ಸರ್, ವಿಮರ್ಶೆ ಅನ್ನುವಂಥದ್ದು ಒಂದು ಟೆಕ್ಸ್ಟಲ್ಲಿ ಇರಬೇಕು ಅಥವಾ ಒಂದು ಆ ಸಿನಿಮಾ ಬಗ್ಗೆ ಹೇಳೋ ರೀತಿಯಲ್ಲಿ ಇರಬೇಕು. ಬಟ್ ಸಿನಿಮಾ ಖಾಲಿ ಥಿಯೇಟರನ್ನು ತೋರಿಸ್ಕೊಂಡು ಅದು ಯಾವುದೋ ಸಿನಿಮಾ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದು ಎಷ್ಟು ಸರಿ ಅಂದರೆ ನಿಮ್ಮ ಪ್ರಕಾರ? ಅದು ಎಲ್ಲೋ ಒಬ್ರೊಬ್ರು ಮಾಡ್ತಾರೆ. ಮೋಸ್ಟ್ಲಿ ಅವ್ರುಗಳು ಫೇಮಸ್ ಆಗೋಕ್ಕೋ ಇನ್ನೊಂದು ಮತ್ತೊಂದು ಆ ಥರದ್ರಿಂದ ಏನೋ ಅಂದರೆ ಚಿತ್ರರಂಗದಿಂದ ಆಚೆ ಇರೋರು ಕೆಲವೊಬ್ರುಗಳು ಮಾಡ್ತಾರೆ. ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಬೋದಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೇ ಕೋರ್ಟಿಂದ ಫಸ್ಟೇ ಆರ್ಡ್ರ್ಗಳು ತೊಗೊಬಂದು ಎಲ್ಲ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದಾರೆ. ಸೊ ಅದೊಂದೇ ಆಪ್ಷನ್ ಇರೋದು. ಯಾಕೆಂದರೆ ಆ ಥರದ್ದು ಬಂದಾಗ ಅದು ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ಅದನ್ನು ಡಿಲೀಟ್ ಮಾಡಿಸ್ತಾರೆ ಎಲ್ಲರೂ. ಸೊ ಇವಾಗೆಲ್ಲ ದೊಡ್ಡ ಸಿನಿಮಾಗಳು ಎಲ್ಲರೂ ಅದನ್ನೇ ಮಾಡ್ತಿರೋದು. ಏಕೆಂದರೆ ಪ್ರತಿ ಸಿನಿಮಾಗಳಿಗೂ ಈ ಥರದ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಬೇರೆ ಥರ ಸೊಲ್ಯೂಷನ್ಸ್ ಕಂಡುಹಿಡ್ಕೋತಾ ಇದ್ದಾರೆ ಅಷ್ಟೇ. ನಾವು ಇದಕ್ಕೆ ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ನಿಮಗೆ ಅಂದರೆ ವಿಮರ್ಶೆ ಅನ್ನೋದೇ ಇಲ್ಲ ಅಂದರೆ ನಾವು ಇವಾಲ್ವ್ ಆಗೋದು ಹೆಂಗೆ? ಸೊ ಇರಲಿ ವಿಮರ್ಶೆ ಅಂತಲೇ, ಬಟ್ ಅದನ್ನು ಬೇರೆ ಲೆವೆಲಿಗೆ ತೊಗೊಂಡೋದಾಗ ನಾವು ಕೂಡ ನೆಕ್ಸ್ಟ್ ಅದನ್ನೇ ಮಾಡಬೇಕಾಗುತ್ತೆ ಅಷ್ಟೇ. ಸರ್, ನಿಮಗೆ ಸಿನಿಮಾ ಅಂದ್ರೇ ಮುದ್ದು, ಬಟ್ ಹೆಗ್ನ ಮುದ್ದುಗೆ ನಾನು ಕೊನೆ ಮಾಡ್ತೀನಿ ಅನ್ನುವಂಥ ಒಂದು ಹೇಳಿಕೆ ಸ್ಟೇಜ್ ಮೇಲೆ ಅಂದರೆ ಅದು ಫ್ಲೋಯಲ್ಲಿ ಬಂದ್ಬಿಡುತ್ತೆ. ನಿಮ್ಗೆ ಏನಾಗುತ್ತೆ ಗೊತ್ತಾ, ಪ್ರತಿ ಸರಿಸಿ ವಾಟ್ ಎವರ್ ದ ಎಫರ್ಟ್ಸ್ ಐ ಆಮ್ ಡೂಯಿಂಗ್ ಅಥವಾ ನಾವೇನು ಮಾಡ್ತಿದ್ದೀವಲ್ಲ ಅದು ಆ್ಯಕ್ಚುಲಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಲ್ಲ. ಯಾವುದು ಅಷ್ಟು ಈಸಿ ಅಲ್ಲ. ಒಂದು ಕಡೆ ನಟನಾಗಿ, ಇನ್ನೊಂದು ಕಡೆ ನಿರ್ಮಾಪಕನಾಗಿ, ಇನ್ನೊಂದು ಕಡೆ ಲಿರಿಸಿಸ್ಟ್ ಆಗಿ, ಮತ್ತೊಂದು ಹೇಳ್ತಿರೋದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲ ಥರನೂ. ಅದನ್ನು ಅಂದರೆ ಅದನ್ನು ಕಾಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅದನ್ನು ತುಂಬ ಕೆಟ್ಟದಾಗಿ ಬಿಂಬಿಸೋಕ್ಕೆ ಟ್ರೈ ಮಾಡಬಾರ್ದಲ್ಲ. ಆ ಥರದ್ದೆಲ್ಲ ಆದಾಗ ನನಗೆ ಯಾಕೆ ಬೇಕು ಗುರು ಇದು ಅಂತಲೂ ಅನಿಸುತ್ತೆ. ಬಟ್ ದಟ್ಸ್ ಓಕೆ, ನನಗೇನು ಯಾವುದೂ ಹೊಸದಲ್ಲ. ಸೊ ನಾನು ಆರಾಮಾಗಿ ಖುಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಆ್ಯಂಡ್ ಕೆಲಸ ಯಾವತ್ತೂ ಕಾಪಾಡುತ್ತೆ ಅಂತ ನಂಬ್ತೀನಿ. ಸರ್, ನೇರವಾಗಿಯೇ ಕೇಳಿ ಅಂತ ಹೇಳಿದ್ರಿ. ದರ್ಶನ್ ಫ್ಯಾನ್ಸ್ಗಳ ವಿಚಾರವಾಗಿ, ನಟ ದರ್ಶನ್ ಅವರ ಫ್ಯಾನ್ಸ್ಗಳು ಕೊಡುವಂಥ ಸ್ಟೇಟ್ಮೆಂಟ್ಗಳಾಗಿರ್ಬೋದು ಅಥವಾ ಹರಡಿಸುವಂಥ ವೀಡಿಯೋಗಳ ಬಗ್ಗೆ ಅದು ನಾನು ಪದೇ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಏನಂದರೆ ಈಗ 4 ಜನರ ಜೊತೆ ನಿಲ್ಲಬೇಕು ಅನ್ನೋದಕ್ಕೂ ಈಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಪಿರೇಷನ್, ಆಯಿತಾ? ಸೊ ಎಲ್ಲರಿಗೂ ಈಗ ಎಲ್ಲರದ್ದು ನಮ್ಮದೇ ಪರ್ಸ್ನಲ್ ಸಂಬಂಧಗಳಿರುತ್ತೆ. ನಮ್ಮ ಪ್ರೀತಿಗಳು, ನಮ್ಮ ಸ್ನೇಹ ಸಂಬಂಧಗಳು ಎಲ್ಲವೂ ಬೇರೆ ಥರ ಇರುತ್ತೆ. ಸೊ ಅದು ಹೀಗೆ ಅಭಿಮಾನಿಗಳು ಏನು ಅವ್ರಿಗೇನು ಬೇಜಾರಾಗಿರುತ್ತಲ್ಲ ಹಾಗೆ ನಮಗೂ ಬೇಜಾರಾಗಿರುತ್ತೆ. ಅವ್ರಿಗೇನು ಕೋಪ ಬಂದಿರುತ್ತೆ ಹಾಗೆ ನಮಗೂ ಕೋಪ ಬಂದಿರುತ್ತೆ. ಅದು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಅದೇನಾಗುತ್ತೆ ಗೊತ್ತಾ, ಪ್ರತಿ ಸರಿನೂ ಅದು ಒಂದೊಂದಕ್ಕೆ ಬೇರೆ ಅರ್ಥಗಳು ಕೊಡ್ತಾ ಇರ್ತಾರೆ.
ಸೊ ಐ ಥಿಂಕ್ ಅದ್ರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸ್ಬೇಕಲ್ಲ ನಾವು. ಆ್ಯಂಡ್ ಎಲ್ಲರೂ ಒಳ್ಳೆಯದಾಗಲಿ ಏನೋ ಚೆನ್ನಾಗಾಗಲಿ ಅಂತಲೇ ಕಾಯ್ತಾ ಇದ್ದಾರೆ, ವಿಶ್ ಮಾಡ್ತಿದ್ದಾರೆ ಬಿಟ್ಟರೆ ಯಾರು ಕೆಟ್ಟದಾಗಬೇಕು ಅಂತ ಯಾರು ಬಯಸಿ ಯಾರು ಏನು ವಿಶ್ ಮಾಡ್ತಾಯಿಲ್ಲ. ಸೊ ನಾವು ಐ ಥಿಂಕ್ ಈ ಮಧ್ಯದಲ್ಲಿ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ವಿಷಯಗಳು ಬೇರೆ ಬೇರೆ ಥರ ಹೋಗ್ತವೆ. ಸರ್, ಅವರಿಗೆ ಆ ಫ್ಯಾನ್ಸ್ಗಳಿಗೆ ನೀವು ಈ ಮೂಲಕ ಪವರ್ ಟಿ ವಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಯಾವುದೇ ಫ್ಯಾನ್ಸ್, ಯಾರು ಫ್ಯಾನ್ಸೇ ಆಗಿರ್ಬೋದು. ಅಲ್ಲ ಸಿ ಏನು ಹೇಳಿ ಅಂದರೆ, ನೀವು ಹೆಂಗೆ ಒಳ್ಳೆಯದನ್ನು ಬಯಸ್ತೀರಲ್ಲ ಹಾಗೆ ಚಿತ್ರರಂಗದಲ್ಲಿರೋ ಎಲ್ಲರೂ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ. ಅದೇ ಸತ್ಯ. ಯಾರೂ ಏನೋ ಕೆಟ್ಟದಾಗಬೇಕು ಅಂತ ಯಾರೂ ಬಯಸ್ತಾ ಇಲ್ಲ, ಆಯಿತಾ? ಆ್ಯಂಡ್ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲಿ. ಸಿ ನಿಮ್ಮಂತೆಯೇ ನಾನು ಕೂಡ ಅಷ್ಟೇ. ಕೊನೆಯದಾಗಿ ಸರ್, ಬೇರೆ ಬೇರೆ ಥರ ಪ್ರಯೋಗಗಳನ್ನು ನೀವು ಮಾಡ್ತಾ, ವೆಬ್ ಸೀರೀಸ್ ಆಯಿತು, ಇವಾಗ ಸಿನಿಮಾ ಆಯಿತು, ಬೇರೆ ಥರ ಪ್ರಯೋಗಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸದ್ಯಕ್ಕೆ ಹೊಸ ಥರ ಏನಾದರೂ ಯೋಚನೆಗಳು ಇದೆಯಾ ನಿಮ್ಗೆ? ಇಲ್ಲ, ಸದ್ಯಕ್ಕೆ ಪ್ರೊಡಕ್ಷನ್ ಇನ್ನೊಂದು ಸಿನಿಮಾ ಇದೆ ಹೆಗ್ಗಣಮದ್ದು, ಅದು ನೆಕ್ಸ್ಟ್ ರಿಲೀಸ್ ಮಾಡಬೇಕು. ಅದು ಬಿಟ್ಟರೆ ನಂದು ಆ್ಯಕ್ಟಿಂಗ್ ಸಿನಿಮಾಗಳಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ರಿಲೀಸಿಗೆ ರೆಡಿ ಇದೆ, 666 ರಿಲೀಸಿಗೆ ರೆಡಿ ಆಗ್ತಾಯಿದೆ. ಆ್ಯಂಡ್ ಹಲಗಲಿ 40% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಮತ್ತು ಅದನ್ನು ಶೂಟ್ ಜಾಯ್ನ್ ಆಗಬೇಕು. ಸೊ ಅದ್ರ ಕಡೆಗೆ ಫೋಕಸ್ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯ ಬರವಣಿಗೆ ನಡೀತಾ ಇರುತ್ತೆ. ಥ್ಯಾಂಕ್ ಯು. ಇದಿಷ್ಟು ನಟ ಧನಂಜಯ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್, ಪವರ್ ಟಿವಿ, ಬೆಂಗಳೂರು.